Hi designers, welcome back to my channel. In this video ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಲ್ಲ ಅದೇ ಡ್ರೆಸ್ ಪ್ಯಾಟರ್ನ್ ಡ್ರಾಫ್ಟ್ ಮಾಡಿ ಹೇಗೆ ಆ ಡ್ರೆಸ್ನ ಕಟ್ ಮಾಡಿ ಹೊಲಿಯೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು ನೀವು ಅದನ್ನು ಡ್ರಾಯಿಂಗ್ ಮಾಡಿದ್ದೀನಿ ನಾನು. ಈ ಡ್ರಾಯಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯೋಕ್ ಸ್ಟೈಲ್ ಇರುವ ಒಂದು ಕುರ್ತಿ ಅಂತ ಹೇಳಿ. ಮತ್ತು ಕೆಳಗಡೆ ಏನು ಬಾಟಮ್ ಏನಿದೆಲ್ಲ ಅದರಲ್ಲಿ ಗೆದರಿಂಗ್ ಇದೆ. ಈ ಮತ್ತು ಕಾಲರ್ ಇದರಲ್ಲಿ ಏನಿದೆ 3 ಪಾರ್ಟ್ಸ್ ಇದೆ. ಒಂದು ಯೋಕ್ ಪಾರ್ಟ್, ಬಾಡಿದು ಯೋಕ್ ಪಾರ್ಟ್ ಇದೆ. ಸೆಕೆಂಡ್ ಗೆದರಿಂಗ್ ಅದರಲ್ಲಿ ಶೇಪಲ್ಲಿದೆ. ಇದು ನಾರ್ಮಲಾಗಿ ನಾವು ಸ್ಕರ್ಟ್ನ ಈ ಥರ ಸ್ಕರ್ಟ್ನ ಕಟ್ ಮಾಡ್ತೀವಲ್ಲ, ಈ ಥರ ಕಟ್ ಮಾಡಿ ಈ ಥರ ಎಲ್ಲ ಹೊಲಿದ್ರೆ ಇದರದ್ದು ಹೈಟ್ ಏನಿದೆಲ್ಲ ಈ ಥರ ಹೊಲಿದ್ವಿ ಅಂತಂದರೆ ಇದರದ್ದು ಈ ಹೈಟ್ ಇಲ್ಲಿ ಹೋಗೋದ್ರಿಂದ ಪ್ರಾಬ್ಲಮ್ ಆಗ್ತದೆ. ಸೊ ಈ ಥರ ಕಟ್ ಮಾಡೋದು ರಾಂಗ್. ಇದಕ್ಕೆ ಕಟ್ ಮಾಡೋ ಮೆಥಡೇ ಬೇರೆ ಇದೆ. ಅದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ 3 ಪಾರ್ಟ್ ಇದೆ. ಒಂದೇನಿದೆ ಯೋಕ್ ಪಾರ್ಟ್ ಇದೆ, ಇನ್ನೊಂದು ಸ್ಕರ್ಟ್ ಪಾರ್ಟ್, ಇನ್ನೊಂದು ಕಾಲರ್ ಇದೆ. ಇದು ಕಾಲರ್ ಫ್ಲ್ಯಾಟ್ ವಿ ನೆಕ್ಕಲ್ಲಿದೆ ಇದು. ಓಕೆ, ಈ ಫೋಟೋನ ನೋಡ್ತಾ ಇದ್ದೀರಿ ಡಿಸೈನರ್ದು ನೀವು. ಆಲಿಯಾ ಭಟ್ ಅಂತೂ ಈ ಡ್ರೆಸ್ನ ಭಾಳ ವೇರ್ ಮಾಡ್ತಿರ್ತಾರೆ. ಓಕೆ, ಇದರಲ್ಲಿ ಸ್ಲೀವ್ಸ್ ಏನಿದೆಲ್ಲ ಇದು ಆಪ್ಷನಲ್ ಸ್ಲೀವ್. ನೀವು ಶಾರ್ಟ್ ಇಡ್ಬೋದು, ಎಲ್ಬೋ ಇಡ್ಬೋದು, ಅಥವಾ 3/4 ಎಷ್ಟು ಯಾವ ಲೆಂತಲ್ಲಿ ಬೇಕಾದರೂ ಇಡ್ಬೋದು ನೀವು. ಇದನ್ನೆಲ್ಲ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು, ಇದಕ್ಕೋಸ್ಕರ ಬಾಡಿ ಡ್ರಾಫ್ಟ್ ಮಾಡಲಿಕ್ಕೆ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಮೊದಲು ನೋಡೋಣ. ಈ ನೆಕ್ ಡೀಪ್ ಕೂಡ ನಿಮಗೆ ಇಷ್ಟ ಬಂದಾಗ ನೀವು ಇಟ್ಕೊಳ್ಬೋದು. 6 ಇಡ್ಬೋದು, 7 ಇರ್ಬೋದು, 8 ಇಡ್ಬೋದು. ಆದರೆ ಇವೆರಡರ ಮಧ್ಯೆನೇ ಲಾಸ್ಟ್ ಅಷ್ಟೇ. ಇದಕ್ಕಿಂತ ಕೆಳಗೆ ಹೋಗಬೇಡಿ, ಭಾಳ ಚೆನ್ನಾಗಿ ಕಾಣೋದಿಲ್ಲ ಅದು. ಓಕೆ, ಈಗ ನಾವು ಅದರದ್ದು ಬಾಡಿನ ನೋಡೋಣ, ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ನೋಡೋಣ. ಈಗ ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲೊಂದು ಬಾಡಿ ಡ್ರಾ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಹೇಳಲಿಕ್ಕೋಸ್ಕರ. ಫಸ್ಟಿಗೆ ನಾವು ಶೋಲ್ಡರ್ ತೊಗೊಳ್ಳೋಣ. ಶೋಲ್ಡರ್ ಹೇಗೆ ತೊಗೊಳ್ಬೇಕು ಅಂದರೆ ನಮ್ಮದೇನು ಇಲ್ಲಿ ಜಾಯಿಂಟಿಂಗ್ ಬೋನ್ ಇರುತ್ತಲ್ಲ, ಅದು ನಾವು ಯಾವಾಗ ಕಸ್ಟಮರ್ನ ಟಚ್ ಮಾಡಿ ನೋಡಿದ್ರೆ ಗೊತ್ತಾಗತ್ತಲ್ಲ, ಕೈ ಇಟ್ಟು ಇಲ್ಲಿ ಮೂಳೆ ಇರುತ್ತೆ ಇಲ್ಲಿ, ಅಲ್ಲಿಂದ ಹಿಂದೆಗಡೆಯಿಂದ ಎಕ್ದಮ್ ಟೇಪ್ನ ಈ ಥರ ರೌಂಡ್ ಶೇಪಲ್ಲಿ ಇಡಬೇಕು. ಸೀದಾ ಅಲ್ಲ, ಹೀಗೆ ಇಡಬಾರ್ದು. ಈ ಥರ ರೌಂಡ್ ಶೇಪಲ್ಲಿಟ್ಟು ಮೆಜರ್ಮೆಂಟ್ ತೊಗೊಳ್ಬೇಕು. ನಂದು ಶೋಲ್ಡರ್ ಇದೆ 13.5. ನಾನು ಇದನ್ನು 29 ಇಂಚು ಏನು ಇದೆ ಅಲ್ಲ ಅವ್ರು ಹೊಲಿತಾ ಇರೋದು. ನೀವು ಬರೀ ನಿಮ್ಮದು ಏನಿದೆ ಮೆಜರ್ಮೆಂಟ್ನ ಚೇಂಜ್ ಮಾಡಿ ಅಷ್ಟೇ, ಮತ್ತು ಮೆಥಡ್ ಸೇಮ್ ಇಡಿ. ಬರೀ ಮೆಜರ್ಮೆಂಟ ಮಾತ್ರ. ಇಲ್ಲಿ ನಿಮ್ದು ಏನಿದೆ 30 ಇರ್ಬೋದು, 34, 36 ಏನಾದರೂ ಇರಲಿ, ಇದು ಹಾಗೆ ಇರಲಿ. ಶೋಲ್ಡರ್ ಕೂಡ ಎಷ್ಟಾದರೂ ಇರಲಿ, ಹಾಗೆ ಇರಲಿ, ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಬರೀ ಮೆಥಡ್ನ ಫಾಲೋ ಮಾಡಬೇಕು. ಮೆಜರ್ಮೆಂಟು ನಿಮ್ಮ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಫಸ್ಟಿಗೆ ಆಯಿತು. ಈಗ ನೀವು ನೋಡ್ಬೋದು ಇಲ್ಲಿ ಶೋಲ್ಡರ್ ತೊಗೊಂಡ್ವಿ, ನಾನು ಬರೆದಿದ್ದೀನಿ ಫಸ್ಟ್ ಶೋಲ್ಡರ್. ಸೆಕೆಂಡ್ ನಾವೇನು ಮಾಡೋಣ, ಎದೆದು ಸುತ್ತಳತೆ ತೊಗೊಳ್ಳೋಣ. ಎದೆದು ಸುತ್ತಳತೆ ಮೆಜರ್ಮೆಂಟ್ ತೊಗೊಳ್ಳಿ. ಲೂಸಾಗಿ ಇಡಿ, ಟೈಟಾಗಿ ಇಡಬೇಡಿ. 2 ಫಿಂಗರ್ ಒಳಗಡೆ ಇಟ್ಟು ಲೂಸಾಗಿ ಇಟ್ಟು ತೊಗೊಳ್ಳಿ. ಚೆಸ್ಟ್ ನಾನು ಬರಿತಾ ಇದ್ದೀನಿ ಇಲ್ಲಿ. ಅದು ಇಲ್ಲಿ 29 ಇದೆ. ಯಾವುದೇ ಥರ ಲೂಸಿಂಗ್ ಆಡಿಲ್ಲ, ಡೈರೆಕ್ಟ್ ಬಾಡಿಯಿಂದ ತೆಗೆದು ಇಲ್ಲಿ ಇಡೋದು. ಅದಾದ ಕೂಡ ನೆಕ್ಸ್ಟ್ ಈಗ ನೋಡ್ಬೋದು ಇಲ್ಲಿ 2 ಪಾರ್ಟ್ಸ್ ಮಾಡಬೇಕು ನಾವು. ಇದಕ್ಕೋಸ್ಕರ ಈ ಡ್ರೆಸ್ ಹೊಲಿಲಿಕ್ಕೆ ನಾವೇನು ಮಾಡಬೇಕು, 2 ಪಾರ್ಟ್ಸ್. ಇದು 1 ಪಾರ್ಟ್, ಇದು ಸೆಕೆಂಡ್ ಪಾರ್ಟ್. ಈಗ ನಾವು ಬರೀ ಫಸ್ಟ್ ಪಾರ್ಟ್ದಷ್ಟೇ ಮೆಜರ್ಮೆಂಟ್ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿ ಗಂಟ ಏನಿದೆ ಅಲ್ಲ ಇದಷ್ಟೇ ಮೆಜರ್ಮೆಂಟ್ ತೊಗೊಳ್ಳೋದು. ಸೊ ನಾವೇನು ಮಾಡೋದು, ಫಸ್ಟಿಗ ವೇಸ್ಟ್ ಹೇಗೆ ಮೆಜರ್ ಮಾಡೋದು ಅಂದರೆ ನಮ್ಮದು ಬಾಡಿದು ಯಾವುದು ಭಾಳ ಚಿಕ್ಕ ಪಾರ್ಟ್ ಇರುತ್ತೆ, ಭಾಳ ಚಿಕ್ಕದಿದೆ ಪಾರ್ಟ್. ಸೊ ಇಲ್ಲಿ ಗಂಟ. ಅದಾದ ಕೂಡಲೇ ಈಗ ನಾವೇನು ಮಾಡಿದ್ವಿ, ಎದೆದು ಸುತ್ತಳತೆ ತೊಗೊಂಡ್ವಿ. ಅದಾದ ಕೂಡಲೇ ನಮ್ಮದು ಲೆಂತ್ ಮೆಜರ್ಮೆಂಟ್ ಮಾಡೋಣ. ಈಗ ಲೆಂತ್ ಅಂದರೆ ಏನು, ಬಾಡಿ ಲೆಂತ್ ಎಲ್ಲ ಅಂತ ಬರೀತೀನಿ. ಲೆಂತ್ ಮೆಜರ್ ಮಾಡೋದು. ಬಾಡಿ ಲೆಂತ್ ಹೆಂಗೆ ಮೆಜರ್ ಮಾಡೋದು ಅಂದರೆ ನಮ್ಮದೇನು ನಾವು ಜಾಯಿಂಟಿಂಗ್ ಇದೆಯಲ್ಲ, ಎಲ್ಬೋ ಜಾಯಿಂಟ್, ನಮ್ಮ ಕೈದೇನು ಜಾಯಿಂಟಿಂಗ್ ಇದೆಯಲ್ಲ ಅಲ್ಲಿಂದ 1.5ಇಂದ 2 ಇಂಚು ಒಳಗೆ ಬನ್ನಿ. ಇಲ್ಲಿಂದ ಇಲ್ಲಿಗೆ 1.5ಇಂದ 2 ಇಂಚು ಒಳಗೆ ಬಂದು ಇಲ್ಲಿಂದ ಟೇಪ್ ನಮ್ಮದು ಜಸ್ಟ್ ಅಪೆಕ್ಸ್ ಪಾಯಿಂಟ್ ಇದೆಯಲ್ಲ, ಅಪೆಕ್ಸ್ ಪಾಯಿಂಟ್ಸ್ ಏನಂತೀವಲ್ಲ ಅದು ಎಕ್ಸಾಕ್ಟ್ಲಿ ಅದ್ರ ಮೇಲೆ ಹೀಗೆ ಬಂದು ಹೀಗೆ ಇಡಬೇಕು ಟೇಪ್. ನೀವು ಬಾಡಿ ಮೇಲೆ ಟೇಪ್ನ ಹಿಂಗೆ ಇಡಬಾರ್ದು ಅಥವಾ ಹೀಗೆ ಇಡಬಾರ್ದು. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಹೈಟ್ ಇದೆ, ಇದು ಇಲ್ಲಿ ಹೈಟ್ ಇದೆ ಅಲ್ಲ, ನಾವು ಹೀಗೆ ತೊಗೊಂಡು ಹೊಲಿದಾಗ ಇಲ್ಲಿ ರಿಂಕಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಭಾಳ ರಿಂಕಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಿಂಕಲ್ಸ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾವೇನು ಮಾಡಬೇಕು, ಎಕ್ಸಾಕ್ಟ್ಲಿ ನಮ್ಮದು 2 ಇಂಚು ಹ್ಯಾಂಡ್ ಜಾಯಿಂಟಿಂಗಿಂದ 2 ಇಂಚು ಬಂದು ಎಕ್ದಮ್ ಈ ಥರ ಅಪೆಕ್ಸ್ ಮೇಲೆ ಬಂದು ಹೀಗೆ ಬರಬೇಕು. ಇದು ಫುಲ್ ಲೆಂತ್ ತೊಗೋಬೇಕು ಇದರದ್ದು. ನನಗೀಗ ಬಾಡೀಸ್ ಲೆಂತ್ ಬೇಕಾಗಿರೋದು 13 ಇಂಚು. ನಾನು 13 ಇಂಚ್ ತೊಗೊಂಡಿದ್ದೀನಿ. ಬಾಡೀಸ್ ಲೆಂತ್ ಕಾಣಿಸ್ತಾ ಇಲ್ವಾ? ಓಕೆ, ಬಾಡೀಸ್ ಲೆಂತ್ ನಾನು 13 ಇಂಚ್ ತೊಗೊಂಡಿದ್ದೀನಿ. ಅದಾದ ಕೂಡಲೇ ಎಲ್ಲಿ ನಾವು ಲೆಂತಿಗೆ ಸ್ಟಾಪ್ ಮಾಡಿದ್ದೀವಲ್ಲ ಅದೇ ಜಾಗದಲ್ಲಿ ಎಕ್ಸಾಕ್ಟ್ಲಿ ನಾವು ಸೊಂಟದ ಸುತ್ತಳತೆ ತೊಗೊಳ್ಬೇಕು. ಸೊಂಟ ಸುತ್ತಳತೆ ಅದು ನಾನು ಬರಿತೀನಿ. ವೇಸ್ಟ್ ರೌಂಡ್ ಅಂತ ಬರಿತೀನಿ ನಾನು. ನಂದಿಲ್ಲಿ 23 ಇದೆ. 23 ಇದೆ. ಲೂಸಾಗಿ ತೊಗೊಳ್ಳಿ. 2 ಫಿಂಗರ್ಸ್ ಒಳಗಿಟ್ಟು ಲೂಸಾಗಿ ತೊಗೊಳ್ಳಿ. ಯಾಕಂದರೆ ಆ ಬಟ್ಟೆ ಡಿಸೈನಲ್ಲೇ ನಿಮಗೆ ಗೊತ್ತಿದೆ ಭಾಳ ಲೂಸ್ ಆಗಿದೆ, ಅದಕ್ಕೋಸ್ಕರ. ಓಕೆ, ಇದು ಫಸ್ಟ್ ಪಾರ್ಟ್, ಇದು ಬಾಡಿದು ಟಾಪ್ ಪಾರ್ಟ್.
ಇದು ಬಾಟಮ್ ಪಾರ್ಟ್. ಓಕೆ, ಈಗ ನಾವು ಬರೀ ಇದಷ್ಟೇ ತೊಗೊಳ್ಳೋದಿದೆ. ಇದು 3 ಮೆಜರ್ಮೆಂಟ್ ಬೇಕಿತ್ತು. ಇದಾದ ಕೂಡ ನಮಗೆ ಆರ್ಮ್ ಹೋಲ್ದು ರೌಂಡ್ ಏನಿದೆ ಅಲ್ಲ ಅದನ್ನು ಮೆಜರ್ ಮಾಡಿ ಹೀಗೆ ಫುಲ್ ಟೇಪ್ನ ಇಟ್ಕೊಂಡು ಎಕ್ಸಾಕ್ಟ್ಲಿ ಏನು ನಮ್ಮದು ಕೈ ಹಿಂಗೆ ಬರುತ್ತಲ್ಲ ಇದ್ರ ಮೇಲೆ ಹೀಗೆ ರೌಂಡಾಗಿ ಹಿಂಗೆ ಈ ಥರ ಮೆಜರ್ಮೆಂಟ್ ತೊಗೊಳ್ಳಿ. ಓಕೆನಾ, ರೌಂಡ್ ಮಾಡಿ ಮೆಜರ್ಮೆಂಟ್ ತೊಗೊಳ್ಳಿ. ಆರ್ಮ್ ಹೋಲ್ದು ಮೆಜರ್ಮೆಂಟ್ ತೊಗೊಳ್ಳೋದು. ಓಕೆ, ನಾನು ಅಂತೀನಿ ಆರ್ಮ್ ಹೋಲ್ ರೌಂಡ್ ಇಲ್ಲಿ ರೌಂಡ್ ಎಷ್ಟಿದೆ ಅಂದರೆ 13.5 ಇದೆ. ಇದು ರೆಫರೆನ್ಸ್ಗೋಸ್ಕರ, ಮುಂದೆ ಇದನ್ನೇ ಹೆಚ್ಚು ಕಮ್ಮಿ ಬೇಕಿದ್ದರೆ ಮಾಡ್ಕೊಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇದಾದ ಕೂಡಲೇ ನೆಕ್ಸ್ಟ್ ನಾವು ತೊಗೊಳ್ಬೇಕಾಗಿರೋದು ಈ ಸೆಂಟರ್ ಏನಿದೆಲ್ಲ ಇದು ಬಾಡಿದು ಜಸ್ಟ್ ಆರ್ಮೋಲ್ದಕ್ಕೆ ಇದನ್ನೇ ಹಿಡಿದು ಬಾಡಿಲಿ ಸೆಂಟರ್ ಪಾಯಿಂಟ್ ತೊಗೊಳ್ಳೋದು. ಸೆಂಟರ್ ಮಾಡಿ ಇದರದ್ದು ಏನು ನೋಡ್ಬೋದು, ಹೀಗೆ ಹಾರ್ಮೋಲ್ ಇದೆ, ಇದು ಹಾರ್ಮೋಲ್ ಇದೆ ಅಲ್ಲ, ಇದರದ್ದು ಸೆಂಟರಲ್ಲಿ ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡಬೇಕಿದು. ಇದು ಭಾಳ ಇಂಪಾರ್ಟೆಂಟ್. ಯಾವುದೇ ನೀವು ಡಿಸೈನರ್ ಡ್ರೆಸ್ಸಸ್ ಹೊಲಿತಾ ಇದ್ದೀರಾ, ಡಿಸೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲೇನೋ ರಿಂಕಲ್ಸ್ ಬಂದುಬಿಟ್ರೆ ಫುಲ್ ಡ್ರೆಸ್ಸ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಮೆಜರ್ಮೆಂಟ್ ತೊಗೊಳ್ಳಿ. ಇದನ್ನು ಎಷ್ಟಿದೆ ಅಂತಿಕೊಂಡು ಇಲ್ಲಿ ನನಗೆ 11 ಇಂಚಿದೆ. ಅದು ಫ್ರಂಟ್ ವಿಡ್ತ್ ಅಂತ ಬರಿತೀನಿ ನಾನು, ಅದು 11 ಇಂಚಿದೆ. ಓಕೆ, ಇದು ಬಾಡಿಗೆ ಬೇಕಾಗಿರೋ ಮೆಜರ್ಮೆಂಟು ಇಷ್ಟೇ, ಮತ್ತೇನು ಬೇಕಾಗಿಲ್ಲ. ಅದಾದ ಕೂಡ ನೆಕ್ಸ್ಟ್ ಸ್ಲೀವ್ ಲೆಂತ್ ಹ್ಯಾಗೆ ತೊಗೊಳ್ಬೇಕು ಅಂದರೆ, ನೀವೇನಾದರೂ ಶಾರ್ಟ್ ಸ್ಲೀವ್ ಇಡ್ತಾ ಇದ್ದೀರಾ ಅಂದರೆ ಸೀದಾ ಹೀಗೆ ಇಟ್ಕೊಂಡು ತೊಗೊಳ್ಳಿ. ಎಲ್ಬೋ ಸ್ಲೀವ್ ಕೂಡ ನೀವು ಹೀಗೆ ಸೀದಾ ತೊಗೊಳ್ಬೋದು. ಆದರೆ ನೀವು 3/4 ಅಥವಾ ಫುಲ್ ಲೆಂತ್ ಇಡ್ತಾ ಇದ್ದೀರಾ ಅಂದರೆ ಕೈನ ಈ ಥರ ಬೆಂಡ್ ಮಾಡಿ, ನಿಮ್ಮ ಕೈನ ಈ ಥರ ಬೆಂಡಾಗಿ ಇಟ್ಕೊಂಡು ನೀವು ಇಲ್ಲಿಂದ ಆರ್ಮೋಲ್ ಇಂದ ಹಿಡಿದು ಇಲ್ಲಿ ಗಂಟ ಮೆಜರ್ಮೆಂಟ್ ಹೀಗೆ ತೊಗೊಳ್ಬೇಕು. ಎಷ್ಟು ಬರುತ್ತೆ ಅಷ್ಟು. ಇಲ್ಲಿ ನಾನಂತೂ ಇದನ್ನು ಎಲ್ಬೋ ಗಂಟ ಇಡ್ತಾಯಿದ್ದೀನಿ. ನನಗೆ 10 ಇಂಚು ಸ್ಲೀವ್ ಬೇಕು. ಸ್ಲೀವ್ ಲೆಂತ್ ಇದು ಸ್ಲೀವ್ ಲೆಂತ್ ನಂಗೆ 10 ಇಂಚ್ ಬೇಕು. ಸ್ಲೀವ್ ರೌಂಡು ನನಗೆ 9 ಇಂಚಿದೆ. ಇದೆಲ್ಲ ರೌಂಡ್ ಮೆಜರ್ಮೆಂಟ್ ಇಷ್ಟೇ ಬೇಕಾಗಿರೋ ಮೆಜರ್ಮೆಂಟ್ಸು. ನೀವು ಇಲ್ಲೇನಿದೆ ಅಲ್ಲ ಈ ಮೆಜರ್ಮೆಂಟ್ನ ಚೇಂಜ್ ಮಾಡಿ ಅಷ್ಟೇ. ಮೆಥಡ್ನ ಸೇಮ್ ಇಡಿ, ಈ ಮೆಜರ್ಮೆಂಟ್ನ ಚೇಂಜ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಕರ್ಟ್ ಪಾರ್ಟಿಗೆ ಇಲ್ಲಿಂದ ಅಂದರೆ ಹೇಗೆ, ಇಲ್ಲಿಂದ ನಿಮಗೆ ಎಷ್ಟು ಲೆಂತ್ ಬೇಕು, ಫುಲ್ ಲೆಂತ್ ಎಷ್ಟು ಲೆಂತ್ ಬೇಕು ಸ್ಕರ್ಟಲ್ಲಿ ಇಟ್ಕೊಳ್ಳಿ. ನೀವು ಬಾಡಿ ನೀವು ಇಲ್ಲಾಂದರೆ ಟೋಟಲಾಗಿ ಒಂದೇ ಸಲ ಇಲ್ಲಿಂದ ಹಿಡಿದು ಹೀಗೆ ಫುಲ್ ಬಾಡಿ ಹೀಗೆ ಲೆಂತ್ ತೊಗೊಂಡ್ರು ನಡೆಯುತ್ತೆ. ಅಂದರೆ ಫುಲ್ ಬಾಡಿ ಲೆಂತ್ ಇಲ್ಲಿಂದ ಇಲ್ಲಿ ಗಂಟ ಯಾವ ಥರ ಬೇಕಾದರೂ ತೊಗೋಬೋದು. ಇಲ್ಲಿ ನೋಡ್ಬೋದು ನೀವು, ಇದು ನಮ್ಮ ಮಂಡಿ ಗಂಟ ಇದೆ, ಮಂಡಿ ಗಂಟ ಅದು ತೊಗೊಳ್ಬೋದು, ಅಥವಾ ಮಂಡಿಗಿಂತ ಒಂದು 5-6 ಇಂಚು ಕೆಳಗೆ, ಅಥವಾ ಫ್ಲೋರ್ ಲೆಂತ್ ನೀವು ಯಾವುದ್ರ ಮೇಲೆ ಇದನ್ನು ವೇರ್ ಮಾಡಬೇಕು ಅಂತ ಮಾಡಿದ್ದೀರ ಡ್ರೆಸ್ನ ಅದರ ತಕ್ಕಂತೆ ಅದರ ಲೆಂತ್ನ ತೊಗೊಳ್ಳಿ ನೀವು. ಅರ್ಥ ಆಯ್ತಲ್ಲ? ಓಕೆ, ಈಗ ನಾನಂತೂ ಇದನ್ನು ಮಂಡಿಗಿಂತ ಒಂದು 5 ಇಂಚ್ ಕೆಳಗೆ ಇಡ್ತಾಯಿದ್ದೀನಿ ಅಷ್ಟೇ. ಯಾವುದು ಲೆಗ್ಗಿನ್ಸ್ ಅಥವಾ ಜೀನ್ಸ್ ಯಾವುದ್ರ ಜೊತೆಗಾದರೂ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಅಷ್ಟಕ್ಕೆ ಇಡ್ತಾಯಿದ್ದೀನಿ. ಇದಿಷ್ಟು ಮೆಜರ್ಮೆಂಟ್. ಈಗ ನನಗೆ ಫುಲ್ ಲೆಂತ್ ಬೇಕಾಗಿರೋದು 36 ಇಂಚು ಇಲ್ಲಿಂದ ಇಲ್ಲಿ ಗಂಟ. ಅದ್ರಲ್ಲಿ ನಾನು ಬಾಡಿನ ಆಲ್ರೆಡಿ ಸಪ್ರೇಟ್ ಮಾಡಿದ್ದೀನಿ. ಬಾಡಿಯಲ್ಲಿ 13 ಇಂಚು ತೆಗೆದ್ವಿ ಅಂದರೆ ಉಳಿತಲ್ಲಿ 23 ಇಂಚು. ಅಂದರೆ ನನಗೆ ಸ್ಕರ್ಟ್ ಲೆಂತ್ ಎಷ್ಟು ಬೇಕಲ್ಲ, ಈ ಸ್ಕರ್ಟ್ ಏನಿದೆಲ್ಲ ಈ ಕಡೆ ಮಾಡ್ತೀನಿ, ಇಲ್ಲಿ ಗಂಟ ನನಗೆ ಬೇಕು. ಸ್ಕರ್ಟ್ ಲೆಂತ್ ಏನಿದೆ ಇಲ್ಲಿಂದ ಇಲ್ಲಿ ಗಂಟ 23 ಇಂಚ್. ಓಕೆ, ಇದಕ್ಕೆ ಯಾವುದೇ ಥರದ ನಾವು ಹೊಲಿಗೆನ ಅಂದರೆ ಹೊಲಿಲಿಕ್ಕೋಸ್ಕರ ಏನು ಮೆಜರ್ಮೆಂಟ್ ಆ್ಯಡ್ ಮಾಡಿಲ್ಲ. ಇದಕ್ಕೋಸ್ಕರ ಪ್ಯಾಟರ್ನ್ ಕಟ್ ಮಾಡುವಾಗ ನೋಡೋಣ. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ಲ ಇದು ಹೇಗೆ ಅಂತಕೊಂಡು. ಇದಿಷ್ಟು ಮೇನ್ ಮೆಜರ್ಮೆಂಟ್ ನಮಗೆ ಬೇಕಾಗಿರೋದು. ಇದಾದ ಕೂಡಲೇ ನಾವು ಬಾಡೀಸ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.